ಗೆಳೆಯರೆ 2026ರಲ್ಲಿ ನೀವೊಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಲು ಬಯಸುತ್ತಿದ್ದರೆ ಈ 6 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ನಾನು ಈ ವರ್ಷ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇದ್ದರೆ ನಾನು ಈ 6 ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೆ. ಮತ್ತು ಈ 6 ಸ್ಟೆಪ್ಸ್ಗಳಿವೆ ಅಲ್ಲ ಗೆಳೆಯರೆ, ಸದ್ಯದ ಯೂಟ್ಯೂಬ್ ಅಲ್ಗೋರಿದಮ್ಗೆ ತಕ್ಕಂತೆ ಕೆಲಸ ಮಾಡುತ್ತವೆ. ಆ 6 ಸ್ಟೆಪ್ಸ್ಗಳು ಇಂತಿವೆ. ಸ್ಟೆಪ್ ನಂಬರ್ 1 ಇದೆ ಗೆಳೆಯರೆ, ಸ್ಟಾರ್ಟ್ ವಿತ್ ವಾಟ್ ಯು ಹ್ಯಾವ್. ನೀವು ಗೆಳೆಯರೆ ಒಳ್ಳೆ ಕ್ಯಾಮ್ರಾ ಬಂದಾಗ ಯೂಟ್ಯೂಬ್ ಚಾನಲ್ ಶುರು ಮಾಡುತ್ತೇನೆ, ಲೈಟ್ ಬಂದಾಗ ಶುರು ಮಾಡುತ್ತೇನೆ, ಲ್ಯಾಪ್ಟಾಪ್ ಇದ್ದಾಗ ಶುರು ಮಾಡುತ್ತೇನೆ, ಮುಂದಿನ ವರ್ಷ ಶುರು ಮಾಡುತ್ತೇನೆ, ಈ ರೀತಿ ಯೋಚನೆ ಮಾಡಬೇಡಿ. ಸದ್ಯಕ್ಕೆ ನಿಮ್ಮ ಬಳಿ ಫೋನ್ ಇದ್ದರೆ ನೀವು ಮೊಬೈಲ್ನಿಂದಲೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋಸ್ಗಳನ್ನು ಮಾಡಬಹುದು. ಹೌದು ಗೆಳೆಯರೆ, ಒಳ್ಳೆ ಕಂಟೆಂಟ್ ಮಾಡಲು ಕ್ಯಾಮ್ರಾನೇ ಬೇಕು ಅಂತಲ್ಲ. ಬಹಳಷ್ಟು ಜನ ಮೊಬೈಲ್ನಿಂದಲೇ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಗ್ರೋ ಕೂಡ ಆಗ್ತಾ ಇದ್ದಾರೆ. ಹಿಂದಿನ ವರ್ಷ ಯೂಟ್ಯೂಬ್ನಲ್ಲಿ ಹೆಚ್ಚು ವ್ಯೂಸ್ ಆಗಿರುವ ವಿಡಿಯೋಗಳಲ್ಲಿ ಮೊಬೈಲ್ನಿಂದ ಶೂಟ್ ಮಾಡಿರುವ ವಿಡಿಯೋಗಳೇ ಜಾಸ್ತಿ ಇವೆ. ನೀವು ಫೋನ್ನಿಂದ ಕುಕ್ಕಿಂಗ್ ವಿಡಿಯೋಸ್ಗಳನ್ನು ಶೂಟ್ ಮಾಡಬಹುದು, ವ್ಲಾಗ್ಸ್ ಮಾಡಬಹುದು, ಟ್ರಾವೆಲ್ ವಿಡಿಯೋಸ್ಗಳನ್ನು ಶೂಟ್ ಮಾಡಬಹುದು. ಒಳ್ಳೆ ರೀತಿ ನೀವು ಕಂಟೆಂಟ್ ಫೋನ್ನಿಂದ ಮಾಡಬಹುದು ಗೆಳೆಯರೆ. ನಿಮ್ಮ ತಲೆಯಲ್ಲಿ ಫೋನ್ನಿಂದ ಶೂಟ್ ಮಾಡಿದರೆ ವಿಡಿಯೋಸ್ಗಳು ವರ್ಕ್ ಆಗಲ್ಲ ಅಂತ ಇದ್ದರೆ ಇದನ್ನು ತೆಗೆದುಹಾಕಿ. ಏಕೆಂದರೆ ಇಲ್ಲಿ ನೀವು ನೋಡಬಹುದು, ನಾನು 8 ತಿಂಗಳ ಹಿಂದೆ ಒಂದು ವ್ಲಾಗನ್ನು ಫೋನ್ನಿಂದಲೇ ಶೂಟ್ ಮಾಡಿ, ಫೋನ್ನಿಂದಲೇ ಎಡಿಟ್ ಮಾಡಿ, ಫೋನ್ನಿಂದಲೇ ಥಂಬ್ನೇಲ್ ಮಾಡಿ, ಫೋನ್ನಲ್ಲಿಯೇ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಲಾಂಗ್ ವಿಡಿಯೋ ಇದೆ ಗೆಳೆಯರೆ, ಇದು 23 ಮಿನಿಟ್ಸ್ಗಳ ವಿಡಿಯೋ ಇದೆ, ಲಾಂಗ್ ವಿಡಿಯೋ ಇದೆ. ಈ ವಿಡಿಯೋಗೆ 4 ಲಕ್ಷ ವ್ಯೂಸ್ ಬಂದಿವೆ ನೋಡಿ. ಮತ್ತು ನನ್ನ ಚಾನಲ್ನಲ್ಲಿ 4 ಬರಾಬರ್ ಸಬ್ಸ್ಕ್ರೈಬರ್ಸ್ ಇದ್ದರು, ಅಂದರೆ ಒಂದು 50 to 100 ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ದರು. ಒಂದೇ ವಿಡಿಯೋದಿಂದ ಗೆಳೆಯರೆ ನನ್ನ ಚಾನಲ್ ಮೊನೆಟೈಸ್ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಗಂಟೆಗಳ ವಾಚ್ ಟೈಮ್ ಕಂಪ್ಲೀಟ್ ಆದವು. ಈ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡುವೆ, ನೀವು ನೋಡಿ. ನಾನು ಜಸ್ಟ್ ನಿಮಗೆ ಇಷ್ಟೇ ಹೇಳ್ತಾ ಇರುವೆ, ನೀವು ಫೋನ್ನಿಂದಲೂ ಕೂಡ ಒಳ್ಳೆ ರೀತಿ ಕಂಟೆಂಟ್ ಮಾಡಬಹುದು. ನೀವು ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಬಗ್ಗೆ ಕಲಿಯೋರಿದ್ದರೆ ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ ಕಲಿಯಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆಕ್ ಮಾಡಿ. ಗೆಳೆಯರೆ, ಒಂದು ಚೈನೀಸ್ ಗಾದೆ ಮಾತಿದೆ, ಒಂದು ಮರವನ್ನು ನೆಡಲು ಬೆಸ್ಟ್ ಟೈಮ್ 20 ವರ್ಷಕ್ಕಿಂತ ಮುಂಚೆ ಇರುತ್ತೆ. ಎರಡನೇ ಬೆಸ್ಟ್ ಟೈಮ್ ಯಾವಾಗ ಇರುತ್ತೆ ಅಂತ ಯೋಚನೆ ಮಾಡಿ, ಸದ್ಯಕ್ಕೆ ಇರುತ್ತದೆ ನಾವು ಗೆಳೆಯರೆ. ಸೇಮ್ ಅದೇ ರೀತಿ ಯೂಟ್ಯೂಬ್ನಲ್ಲಿಯೂ ಕೂಡ ಇದೇ ರೀತಿ ವರ್ಕ್ ಆಗ್ತಾ ಇದೆ. ಬೆಸ್ಟ್ ಟೈಮ್ ಯೂಟ್ಯೂಬ್ ಚಾನಲನ್ನು ಶುರು ಮಾಡಲು ಲಾಕ್ಡೌನಿನ ಪ್ಯಾಂಡಮಿಕ್ ಸಮಯದಲ್ಲಿ ಇತ್ತು. ಆವಾಗ ಬಹಳಷ್ಟು ಜನರು ಕ್ರಿಯೇಟರ್ ಆದರು, ಜಾಬ್ ಹೋದವು, ಬಹಳಷ್ಟು ಜನರಿಗೆ ಸ್ಟ್ರಗಲ್ ಆಗಲು ಸ್ಟಾರ್ಟ್ ಆಯಿತು. ಬಹಳಷ್ಟು ಜನ ಆವಾಗಲೇ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಬಂದರು. ಎರಡನೇ ಬೆಸ್ಟ್ ಟೈಮ್ ಯಾವುದು ಅಂತ ಯೋಚನೆ ಮಾಡಿ. ಸದ್ಯಕ್ಕೆ ಗೆಳೆಯರೆ, ಸದ್ಯಕ್ಕೆ ನೌ ಈಸ್ ದಿ ಬೆಸ್ಟ್ ಟೈಮ್. ಮುಂಬರುವ ದಿನಗಳಲ್ಲಿ ಕ್ರಿಯೇಟರ್ ಎಕಾನಮಿ ಬರೋದಿದೆ, ಕ್ರಿಯೇಟರ್ಸ್ಗಳೇ ಮಿಲಿಯನರ್ಸ್ ಆಗೋರಿದ್ದಾರೆ. ಸದ್ಯಕ್ಕೆ ಬೆಸ್ಟ್ ಟೈಮ್ ಇದೆ ಗೆಳೆಯರೆ, ಈ ಅಪರ್ಚುನಿಟಿಯನ್ನು ಮಿಸ್ ಮಾಡಿಕೊಳ್ಳಬೇಡಿ. ಹಿಂದೆ ಡಿಸೈಡ್ ಮಾಡಿ ನೀವು ಕಂಟೆಂಟ್ ಕ್ರಿಯೇಷನ್ನ ಬಗ್ಗೆ. ಸ್ಟೆಪ್ ನಂಬರ್ 2 ಇದೆ, ಸ್ಟಾರ್ಟ್ ಕ್ರಿಯೇಟಿಂಗ್. ಈಗ ನಿಮಗೆ ಗೊತ್ತಾಗಿದೆ ಯೂಟ್ಯೂಬ್ ಚಾನಲನ್ನು ಯಾಕೆ ಶುರು ಮಾಡಬೇಕು, ಇದರ ಇಂಪಾರ್ಟೆನ್ಸ್ ಏನಿದೆ. ಸ್ಟಾರ್ಟ್ ಕ್ರಿಯೇಟಿಂಗ್ ದೋಸ್ತೋ, ನೀವು ಸ್ಟಾರ್ಟ್ ಮಾಡಿ, ಕಂಟೆಂಟ್ ಕ್ರಿಯೇಷನನ್ನು ಶುರು ಮಾಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಲು ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ನಲ್ಲಿ ನೀಶ್ ಬಗ್ಗೆ ಯೋಚನೆ ಮಾಡಬೇಡಿ. ಲೈಟ್, ಕ್ಯಾಮ್ರಾ, ಲ್ಯಾಪ್ಟಾಪ್ ಏನನ್ನೂ ಕೂಡ ಯೋಚನೆ ಮಾಡಬೇಡಿ. ಜಸ್ಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ದಿನ ಅಂತ ನೀವು ಮತ್ತೊಬ್ಬರ ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡುತ್ತಾ ಜೀವನದಲ್ಲಿ ಹಿಂದೆ ಉಳಿಯುತ್ತೀರಿ? ನೀವು ಕೂಡ ಕ್ರಿಯೇಟ್ ಮಾಡಿ. ಎಲ್ಲರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಎಲ್ಲರೂ ಕ್ರಿಯೇಷನ್ನಲ್ಲಿ ಬಂದಿದ್ದಾರೆ. ನೀವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡುವುದನ್ನು ಕಲಿಯಿರಿ ಮತ್ತು ಯೂಟ್ಯೂಬ್ನಲ್ಲಿ ಬನ್ನಿ. ನೀವು ಕೂಡ ಟ್ರೈ ಮಾಡಿ. ಹಿಂದೆ ಯೋಚನೆ ಮಾಡಿ, ಇಲ್ಲವೇ ಪ್ಲ್ಯಾನ್ ಮಾಡಿ. ನಾನು ನಿಮಗೆ 5 ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ರೆಕಮೆಂಡ್ ಮಾಡುವೆ. 2 ಶಾರ್ಟ್ಸ್ ವಿಡಿಯೋಗಳನ್ನು, 1 ಮಿನಿಟದ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಮತ್ತು 3 ಲಾಂಗ್ ವಿಡಿಯೋಸ್ಗಳನ್ನು ರೆಕಾರ್ಡ್ ಮಾಡಿ. ಇಲ್ಲಿ ನಾನು ನಿಮಗೆ ಇಂಥದ್ದೇ ವಿಡಿಯೋ ಮಾಡಿ ಅಂಥದ್ದೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಫೋನನ್ನು ತೆಗೆದುಕೊಳ್ಳಿ, ನಿಮಗೆ ಏನು ಅನಿಸುತ್ತದೆಯೋ ಅದರ ಮೇಲೆ ವಿಡಿಯೋ ಮಾಡಿ. ಶುರು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೆಳೆಯರೆ. ಬಹಳಷ್ಟು ಜನ ಶುರುನೇ ಮಾಡುವುದಿಲ್ಲ. ನೀವು ಈ ತಪ್ಪನ್ನು ಮಾಡಬೇಡಿ, ಶುರು ಮಾಡಿ ಗೆಳೆಯರೆ. ಶುರು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಇದೆ ಗೆಳೆಯರೆ, ಸ್ಟೆಪ್ ನಂಬರ್ 3, ಮಾಸ್ಟರ್ ದಿ ಕ್ರಾಫ್ಟ್. ಕ್ರಾಫ್ಟ್ ಅಂದರೆ ಏನೆಂದರೆ ವಿಡಿಯೋ ಶೂಟ್ ಮಾಡೋದನ್ನು, ಸ್ಕ್ರಿಪ್ಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು, ಥಂಬ್ನೇಲ್ ಮಾಡೋದನ್ನು. ಇಲ್ಲೊಂದು ಕ್ರಾಫ್ಟ್ ಇದೆ ಗೆಳೆಯರಿ, ಈ ಕ್ರಾಫ್ಟನ್ನು ಕಲಿಯಿರಿ.
ಇದನ್ನು ನೀವು ಯಾವ ರೀತಿ ಕಲಿಯಬಹುದು ಎಂದರೆ, ನೀವು ಪ್ರಾಕ್ಟೀಸ್ ಮಾಡಿ, ವಿಡಿಯೋಸ್ಗಳನ್ನು ಶೂಟ್ ಮಾಡಿ, ಎಲ್ಲಿ ತಪ್ಪುತ್ತಿದ್ದೀರಿ ಅಂತ ಯೋಚನೆ ಮಾಡಿ, ಮತ್ತು ಆ ತಪ್ಪುಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡಬೇಡಿ. ಮೊದಲ ದಿನವೇ ಯಾರ ವಿಡಿಯೋ ಕೂಡ ಪರ್ಫೆಕ್ಟಾಗಿ ಬರುವುದಿಲ್ಲ. ನೀವು ಶುರು ಮಾಡ್ತಾ ಇದ್ದರೆ ನೀವು ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಡಿ, ಕ್ಲಾರಿಟಿ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ಕಂಟೆಂಟ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಏನಾದರೂ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಶುರು ಮಾಡುವುದರ ಬಗ್ಗೆ ಯೋಚನೆ ಮಾಡಿ. ಸದ್ಯಕ್ಕೆ ತುಂಬಾ ಕಾಂಪಿಟೇಷನ್ ಇದೆ. ಒಂದು ರೀಸೆಂಟ್ ಸರ್ವೆಯ ಪ್ರಕಾರ ಇಂಡಿಯಾದಲ್ಲಿ 10 ಕೋಟಿ ಗೆಳೆಯರೇ ಕ್ರಿಯೇಟರ್ಸ್ ಇದ್ದಾರೆ. ತುಂಬಾ ಕಾಂಪಿಟೇಷನ್ ಇದೆ ಮತ್ತು ಕಾಂಪಿಟೇಷನ್ ಇರಲೇಬೇಕು. ಕಾಂಪಿಟೇಷನ್ ಎಲ್ಲಿರುತ್ತೆ, ಎಲ್ಲಿ ಪ್ರಾಫಿಟ್ ಇರುತ್ತದೆಯೋ ಅಲ್ಲಿಯೇ ಕಾಂಪಿಟೇಷನ್ ಇರುತ್ತದೆ. ನೀವು ಕೂಡ ಕಾಂಪಿಟೇಷನ್ನಲ್ಲಿ ಸ್ಟ್ಯಾಂಡೌಟ್ ಆಗಿ ವಿಡಿಯೋಸ್ಗಳನ್ನು ಮಾಡುವವರಿದ್ದರೆ ನೀವು ಈ ಕ್ರಾಫ್ಟನ್ನು ಕಲಿಯಿರಿ. ಮೇಕ್ ಬೆಟರ್ ವಿಡಿಯೋಸನ್ನು ನೀವು ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಎಂದರೆ, ಪ್ರಾಕ್ಟೀಸ್ ಮಾಡಿ. ನೀವು ಕ್ರಾಫ್ಟನ್ನು ಕಲಿಯಲು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸೇ ನಿಮ್ಮನ್ನು ಗ್ರೋ ಮಾಡುತ್ತದೆ. ನಿಮಗೆ ವಿಡಿಯೋ ಶೂಟಿಂಗ್ನ ಬಗ್ಗೆ, ಎಡಿಟಿಂಗ್ನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಯೂಟ್ಯೂಬ್ನಲ್ಲಿ ಟ್ಯುಟೋರಿಯಲ್ಸ್ಗಳನ್ನು ನೋಡಿ ಕಲಿಯಿರಿ. ನಿಮ್ಮ ಬಳಿ ಅಷ್ಟೊಂದು ಟೈಮ್ ಇರದಿದ್ದರೆ ನೀವು ಕೋರ್ಸಸ್ಗಳಿಗೆ ಜಾಯಿನ್ ಆಗಿಯೂ ಕೂಡ ಕಲಿಯಬಹುದು. ನೀವು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೂ ಕೂಡ ಜಾಯಿನ್ ಆಗಿ ವಿಡಿಯೋ ಶೂಟಿಂಗ್, ಎಡಿಟಿಂಗನ್ನು ಕಲಿಯಬಹುದು ಮತ್ತು ಯೂಟ್ಯೂಬ್ನ ಬಗ್ಗೆಯೂ ಕೂಡ ಕಲಿಯಬಹುದು. ಮುಂದಿನ ಸ್ಟೆಪ್ ಇದೆ ಗೆಳೆಯರೆ. ಸ್ಟೆಪ್ ನಂಬರ್ 4, ಯೂಟ್ಯೂಬ್ ಅಲ್ಗೋರಿದಮ್ ಈಸ್ ಈಕ್ವಲ್ ಟು ಆಡಿಯನ್ಸ್. ಬಹಳಷ್ಟು ಜನ ಬ್ಲೇಮ್ ಮಾಡ್ತಾ ಇರ್ತಾರೆ, ನನ್ನ ವಿಡಿಯೋ ಯೂಟ್ಯೂಬ್ ಅಲ್ಗೋರಿದಮ್ ಪುಷೇ ಮಾಡ್ತಾ ಇಲ್ಲ, ಯೂಟ್ಯೂಬ್ ಅಲ್ಗೋರಿದಮ್ ನನ್ನನ್ನು ಹೇಟ್ ಮಾಡ್ತಾ ಇದೆ, ಯೂಟ್ಯೂಬ್ ಅಲ್ಗೋರಿದಮ್ ನನ್ನ ಚಾನಲನ್ನು ಶಾಡೋ ಬ್ಯಾನ್ ಮಾಡಿದೆ, ಹಾಗೆ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಇದು ಆ ರೀತಿ ಅಲ್ಲ ಗೆಳೆಯರೆ. ಯೂಟ್ಯೂಬ್ ಅಲ್ಗೋರಿದಮನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ, ನಂತರ ಅದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಯೂಟ್ಯೂಬ್ ಅಲ್ಗೋರಿದಮ್ ಏನನ್ನು ಬಯಸ್ತಾ ಇದೆ? ಸಿಂಪಲ್ ಫಿಲಾಸಫಿ ಇದೆ ಗೆಳೆಯರೆ. ಯೂಟ್ಯೂಬ್ ಅಲ್ಗೋರಿದಮ್ ಏನನ್ನು ನಿಮ್ಮಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ, ಜಾಸ್ತಿ ಜನ ಯೂಟ್ಯೂಬ್ನಲ್ಲಿ ಜಾಸ್ತಿ ಸಮಯದ ತನಕ ವಿಡಿಯೋ ನೋಡಲಿ, ಇವರ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರ ಸಮಯವನ್ನು ಇವರ ಪ್ಲ್ಯಾಟ್ಫಾರ್ಮ್ಗೆ ಕೊಡಲಿ, ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಲಿ ಅಂತ ಜಸ್ಟ್ ಸಿಂಪಲ್ ಇದೆ ಗೆಳೆಯರೆ. ಯೂಟ್ಯೂಬ್ ಅಲ್ಗೋರಿದಮ್ ವಾಂಟ್ಸ್ ವ್ಯೂವರ್ಸ್ ಟು ಸ್ಟೇ ಲಾಂಗರ್ ಆನ್ ಪ್ಲ್ಯಾಟ್ಫಾರ್ಮ್. ಹೆಚ್ಚಿನ ಸಮಯದ ತನಕ ಯೂಟ್ಯೂಬ್ನಲ್ಲಿ ಜನ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಒಂದೇ ಒಂದು ಉದ್ದೇಶ ಇದೆ ಯೂಟ್ಯೂಬ್ ಅಲ್ಗೋರಿದಮ್ದು. ಮತ್ತು ಇದು 3 ಮೇನ್ ಮೆಟ್ರಿಕ್ಸ್ಗಳನ್ನು ನೋಡುತ್ತದೆ. ಇವುಗಳನ್ನು ಈಗ ಸರಿಯಾಗಿ ನೋಡಿ. 3ರಲ್ಲಿ ಒಂದಿದೆ CTR, ಇನ್ನೊಂದಿದೆ ವಾಚ್ ಟೈಮ್, ಮೂರನೇದಿದು ಎವರೇಜ್ ವ್ಯೂ ಡ್ಯೂರೇಷನ್. ಮೊದಲಿಗೆ ನಾವು CTR ಬಗ್ಗೆ ಮಾತನಾಡೋಣ. CTR ಎಂದರೆ ಕ್ಲಿಕ್ ಥ್ರೂ ರೇಟ್. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುತ್ತಾರೆ ಅಂದರೆ, ಇಂಪ್ರೆಷನ್ಸ್ಗಳ ಮೂಲಕ. ನಿಮ್ಮ ವಿಡಿಯೋ 100 ಜನರಿಗೆ ಕಾಣಿಸಿದರೆ 100 ಜನರಲ್ಲಿ 3 ಜನ ಆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ಆ ವಿಡಿಯೋದ CTR ಆಗುತ್ತದೆ ಗೆಳೆಯರೆ 3%. ನಿಮ್ಮ ಮೇನ್ ಗೋಲ್ ಇರಬೇಕು ವಿಡಿಯೋದ CTR ಹೆಚ್ಚಿರಬೇಕು. CTRನ್ನು ನೀವು ಯಾವ ರೀತಿ ಹೆಚ್ಚಿಗೆ ಮಾಡಬಹುದು? ವಿಡಿಯೋದ ಟೈಟಲನ್ನು ಇಂಟ್ರೆಸ್ಟಿಂಗ್ ಆಗಿ ಸೆಟ್ ಮಾಡಿ. ನಿಮ್ಮ ಟೈಟಲ್ ನೋಡಿದ ಕೂಡಲೇ ಜನರಿಗೆ ವಿಡಿಯೋ ಪ್ಲೇ ಮಾಡಲು ಅನಿಸಬೇಕು, ಕ್ಲಿಕ್ ಮಾಡಬೇಕು. ಓಕೆ, ನೀವು ಹಾಗಂತ ಕ್ಲಿಕ್ ಬೇಟ ಟೈಟಲ್ಸ್ಗಳನ್ನು ಇಡಬೇಡಿ. ನಿಮ್ಮ ವಿಡಿಯೋ ಯಾವ ಟಾಪಿಕ್ನ ಮೇಲೆ ಇದೆಯೋ ಅದರ ರಿಲೇಟೆಡೇ ಟೈಟಲ್ಸ್ಗಳನ್ನು ಸೇರಿಸಿ. ಇನ್ನು ವಾಚ್ ಟೈಮನ್ನು ಇಂಪ್ರೂವ್ ಮಾಡಲಿರುವ ಒಂದು ಈಸಿ ಟ್ರಿಕ್ ಏನಿದೆ ಅಂದರೆ, ನಿಮ್ಮ ವಿಡಿಯೋದ ಟೈಟಲ್ ಏನಿರುತ್ತದೆಯೋ ಅದಕ್ಕೆ ತಕ್ಕಂತೆಯೇ ವಿಡಿಯೋ ಮಾಡಿ. ನೀವು ವಿಡಿಯೋದ ಟೈಟಲನ್ನು ಗೋವಾ ತೋರಿಸ್ತೀನಿ ಅಂತ ಸೆಟ್ ಮಾಡಿ ನೀವು ಯಾವುದೋ ಒಂದು ಬೇರೆ ಜಾಗ ತೋರಿಸಿದರೆ ವಾಚ್ ಟೈಮ್ ಬರುವುದಿಲ್ಲ. ನಿಮ್ಮ ವಿಡಿಯೋದ ಟೈಟಲ್ಗೆ ಡೈರೆಕ್ಟ್ಲಿ ರಿಲೇಟ್ ಆಗಬೇಕು ನಿಮ್ಮ ಕಂಟೆಂಟ್, ಆವಾಗ ವಾಚ್ ಟೈಮ್ ಹೆಚ್ಚಾಗುತ್ತದೆ. ಇನ್ನು ನೆಕ್ಸ್ಟ್ ಇದೆ ಎವರೇಜ್ ವ್ಯೂ ಡ್ಯೂರೇಷನ್. ಎವರೇಜ್ ವ್ಯೂ ಡ್ಯೂರೇಷನ್ ಅಂದರೆ ನಿಮ್ಮ ವಿಡಿಯೋವನ್ನು ನೋಡುವವರು ಎಷ್ಟು ಸಮಯದ ತನಕ ನೋಡ್ತಾ ಇದ್ದಾರೆ, ಎಲ್ಲರೂ ಪೂರ್ತಿ ನೋಡ್ತಾ ಇದ್ದಾರೋ ಅಥವಾ ಮಧ್ಯದಲ್ಲಿಯೇ ಸ್ಕಿಪ್ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಏನಿಲ್ಲ ಎಂಬುದು ಎವರೇಜ್ ವ್ಯೂ ಡ್ಯೂರೇಷನ್ನಲ್ಲಿ ಗೊತ್ತಾಗುತ್ತದೆ. ಫಾರ್ ಎಕ್ಸಾಂಪಲ್ಗಾಗಿ ಓವರ್ ಆಲ್ 100 ಜನ ನಿಮ್ಮ ವಿಡಿಯೋ ನೋಡಿದ್ದರೆ ಓವರ್ ಆಲ್ ಅದರ ಎವರೇಜ್ ವ್ಯೂ ಡ್ಯೂರೇಷನ್ 70% ಇದ್ದರೆ ಜಾಸ್ತಿ ಜನ 70% ತನಕ ನಿಮ್ಮ ವಿಡಿಯೋ ನೋಡಿದ್ದಾರೆ ಎಂದರ್ಥ. ಇದರಲ್ಲಿ ಇದೇ ಮೆಟ್ರಿಕ್ ಸರಿ ಅದೇ ಹಾಗೆ ನಾವು ಹೇಳೋಕ್ಕಾಗಲ್ಲ ಗೆಳೆಯರೆ. ನಿಮ್ಮ ವಿಡಿಯೋದ ಎವರೇಜ್ ವ್ಯೂ ಡ್ಯೂರೇಷನ್ 30%ಗಿಂತಲೂ ಜಾಸ್ತಿ ಇದ್ದರೆ ಆ ವಿಡಿಯೋ ಚೆನ್ನಾಗಿರುತ್ತದೆ. ಮಿನಿಮಮ್ ಅಷ್ಟಾದರೂ ಇರಬೇಕು. ಎವರೇಜ್ ವ್ಯೂ ಡ್ಯೂರೇಷನ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ನೀವು ವಿಡಿಯೋದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ. ಅಂದರೆ ಶೂಟಿಂಗ್, ಎಡಿಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡುತ್ತಾ ಹೋಗಿ. ಒಂದೇ ಒಂದು ಫಾರ್ಮುಲ್ ಇದೆ ಗೆಳೆಯರೆ, ಯೂಟ್ಯೂಬ್ ಅಲ್ಗೋರಿದಮನ್ನು
ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಅಲ್ಗೋರಿದಮ್ ಈಸ್ ಈಕ್ವಲ್ ಟು ಆಡಿಯನ್ಸ್. ನೀವು ಅಲ್ಗೋರಿದಮನ್ನು ಇಂಪ್ರೆಸ್ ಮಾಡಲು ಕಂಟೆಂಟ್ ಮಾಡಬೇಡಿ. ಅಂದರೆ ಈ CTR, ವಾಚ್ ಟೈಮ್, ಈಗಲೇ ನಾನು ಹೇಳಿದ್ನಲ್ಲ AVD, ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನೀವು ಆಡಿಯನ್ಸ್ಗಳ ಬಗ್ಗೆ ಯೋಚನೆ ಮಾಡಿ. ಆಡಿಯನ್ಸ್ಗೆ ಯಾವ ರೀತಿ ನೀವು ಒಳ್ಳೆ ವಿಡಿಯೋಸ್ಗಳನ್ನು ಕೊಡುತ್ತೀರಿ, ಏನನ್ನು ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೀರಿ, ಯಾವ ರೀತಿ ನೀವು ಬೆಸ್ಟ್ ವಿಡಿಯೋಸ್ಗಳನ್ನು ಮಾಡಬಲ್ಲಿರಿ, ಇದರ ಬಗ್ಗೆ ಯೋಚಿಸಿ. ಆಡಿಯನ್ಸ್ ಈಸ್ ಈಕ್ವಲ್ ಟು ಅಲ್ಗೋರಿದಮ್ ಇದೆ. ಆಡಿಯನ್ಸ್ ನಿಮ್ಮ ವಿಡಿಯೋ ನೋಡಿ ಖುಷ್ ಆದರೆ ಅಲ್ಗೋರಿದಮ್ ಕೂಡ ಖುಷ್ ಆಗುತ್ತದೆ, ನಿಮ್ಮ ವಿಡಿಯೋವನ್ನು ಎಲ್ಲರಿಗೂ ತಲುಪಿಸುತ್ತದೆ. ಇದಾದ ನಂತರ ಸ್ಟೆಪ್ ನಂಬರ್ 5 ಇದೆ, ಚೂಸ್ ಎ ನಿಶ್. ನಿಶ್ ಅಂದರೆ ಗೆಳೆಯರೆ ಕೆಟಗರಿ, ನಿಮ್ಮ ಚಾನಲ್ನ ಮೇನ್ ಟಾಪಿಕ್. ಸ್ಟಾರ್ಟಿಂಗ್ನಲ್ಲಿ ನಾನು ನಿಮಗೆ ಹೇಳಿದೆ, ಸ್ಟಾರ್ಟಿಂಗ್ನಲ್ಲಿ ಅಂದರೆ ಶುರು ಮಾಡಲು ಯಾವುದೇ ರೀತಿಯ ನಿಶ್ಚಿನ ಅವಶ್ಯಕತೆ ಇಲ್ಲ. ಆದರೆ ನೀವು 5ನೇ ಸ್ಟೆಪ್ನಲ್ಲಿ ಸೀರಿಯಸ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡಲು ಶುರು ಮಾಡಿದಾಗ ಒಂದು ನಿಶನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ರ್ಯಾಂಡಮ್ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಮಾಡಬೇಡಿ. ಬಹಳಷ್ಟು ಜನ ಇದೇ ತಪ್ಪನ್ನು ಮಾಡುತ್ತಾರೆ. ಒಂದು ವಿಡಿಯೋದಲ್ಲಿ ವ್ಲಾಗನ್ನು ಹಾಕುತ್ತಾರೆ, ಇನ್ನೊಂದು ವಿಡಿಯೋದಲ್ಲಿ ಕುಕಿಂಗ್ ಮಾಡುತ್ತಾರೆ, ಇನ್ನೊಂದು ವಿಡಿಯೋದಲ್ಲಿ ಫೈನಾನ್ಸ್ ಬಗ್ಗೆ ಹೇಳುತ್ತಾರೆ, ಏನೇನೋ ಹಾಕ್ತಾ ಇರ್ತಾರೆ. ನೀವು ಆ ರೀತಿ ಮಾಡಬೇಡಿ. ನೀವು ಒಂದು ನಿಶನ್ನು, ಕ್ಯಾಟಗರಿಯನ್ನು ಚೂಸ್ ಮಾಡಿಕೊಳ್ಳಿ. ನಿಮಗೆ ಯಾವ ರೀತಿಯ ವಿಡಿಯೋಸ್ಗಳನ್ನು ಮಾಡಲು ಇಂಟ್ರೆಸ್ಟ್ ಇದೆಯೋ, ನಿಮ್ಮ ಪ್ಯಾಷನ್ ಯಾವ ರೀತಿಯ ಒಂದು ಥಿಂಗ್ಸ್ನಲ್ಲಿದೆಯೋ ಅದರ ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ. ನಿಶ್ ಮೇಲೆ ನೀವು ವರ್ಕ್ ಮಾಡಿ. ಒಂದು ಗಾದೆ ಮಾತಿದೆ ಗೆಳೆಯರೆ ಇಂಗ್ಲೀಷ್ನಲ್ಲಿ, ರಿಚಸ್ ಆರ್ ಇನ್ ನಿಶಸ್. ಯಾರು ನಿಶಿನ ಮೇಲೆ ಕೆಲಸ ಮಾಡುತ್ತಾರೋ ಅವರು ಜಲ್ದಿ ಸಕ್ಸಸ್ಫುಲ್ ಆಗುತ್ತಾರೆ. ಸಿಂಪಲ್ ಇದೆ ಗೆಳೆಯರೆ, ನೀವು ಒಂದು ನಿಶನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈಗ ನೀವು ನನಗೆ ಕೇಳಬಹುದು, ನಮಗೆ ನಿಶನ್ನು ಸೆಲೆಕ್ಟ್ ಮಾಡಲು ಆಗ್ತಾ ಇಲ್ಲ, ನಮ್ಮ ಇಂಟ್ರೆಸ್ಟ್ ಎಲ್ಲಿದೆ ಎಂಬುದು ನಮಗೇ ಗೊತ್ತಿಲ್ಲ, ಅವಾಗ ಏನು ಮಾಡಬೇಕು ಅಂತ. ಗೆಳೆಯರೆ, ನೀವು ಸಿಂಪಲ್ಲಾಗಿ ನಿಮ್ಮ ಯೂಟ್ಯೂಬ್ ಹಿಸ್ಟ್ರಿಯನ್ನು ನೀವೇ ನೋಡಿ. ನೀವು ರೀಸೆಂಟಾಗಿ ಯಾವ ರೀತಿಯ ವಿಡಿಯೋಸ್ಗಳನ್ನು ನೋಡಿದ್ದೀರಿ ಎಂಬುದನ್ನು ನೋಡಿ. ಫಾರ್ ಎಕ್ಸಾಂಪಲ್ಗಾಗಿ ಟ್ರಾವೆಲ್ ಆಗಿರಬಹುದು, ಕುಕಿಂಗ್ ಆಗಿರ್ಬೋದು, ಫೈನಾನ್ಸ್, ಫಿಲಮ್ ಮೇಕಿಂಗ್, ಏನೇ ಆಗಿರಲಿ. ಒಂದು ವೇಳೆ ನೀವು ಟ್ರಾವೆಲ್ ರಿಲೇಟೆಡೇ ಜಾಸ್ತಿ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ನ್ಯಾಚುರಲ್ ಇಂಟ್ರೆಸ್ಟ್ ಟ್ರಾವೆಲ್ನಲ್ಲಿ ಇರುತ್ತದೆ. ಇದೇ ರೀತಿ ನಿಮ್ಮ ಇಂಟ್ರೆಸ್ಟ್ ಏನೇ ಇರ್ಬೋದು ಗೆಳೆಯರೆ, ನೀವು ನಿಮ್ಮ ಇಂಟ್ರೆಸ್ಟ್, ನ್ಯಾಚುರಲ್ ಇಂಟ್ರೆಸ್ಟಿನ ಮೇಲೆ ವಿಡಿಯೋಸ್ಗಳನ್ನು ಮಾಡಿ. ರ್ಯಾಂಡಮ್ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಮಾಡಬೇಡಿ. ಒಂದು ನಿಶನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಗೆಳೆಯರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಸ್ಟೆಪ್ ನಂಬರ್ 6 ಆ್ಯಂಡ್ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಇದೆ ಗೆಳೆಯರೆ, ವರ್ಕ್ ಸ್ಮಾರ್ಟ್ಲಿ. ಸದ್ಯಕ್ಕೆ AI ಟೈಮ್ ಇದೆ ಗೆಳೆಯರೆ. ನೀವು AI ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡಬಹುದು. ಸದ್ಯಕ್ಕೆ AI ತುಂಬಾ ಸ್ಮಾರ್ಟ್ ಆಗಿದೆ ಗೆಳೆಯರೆ. ನೀವು AI ಯೂಸ್ ಮಾಡಿಕೊಂಡು ವಿಡಿಯೋಗಳಿಗೆ ಐಡಿಯಾಸ್ಗಳನ್ನು ಹುಡುಕಬಹುದು. ಒಳ್ಳೆ ರೀತಿ ಸ್ಕ್ರಿಪ್ಟಿಂಗ್ ನೀವು AI ಮಾಡಿಸಬಹುದು, ಥಂಬ್ನೇಲ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು, ರಿಸರ್ಚ್ ಮಾಡಬಹುದು. ಇನ್ನು ನಿಮಗೆ ಯೂಟ್ಯೂಬ್ ಚಾನಲ್ನ ಬಗ್ಗೆ ಏನಾದರೂ ಕೇಳೋದಿದ್ರೆ ನೀವು AI ಕೇಳಬಹುದು. AI ತುಂಬಾ ಈಗ ಸ್ಮಾರ್ಟ್ ಆಗಿದೆ. ನೀವು ಹೊಸ ಟೆಕ್ನಾಲಜಿಗೆ ತಕ್ಕಂತೆ AI ಕಲಿತುಕೊಂಡು ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡಲು ಬಯಸುತ್ತಿದ್ದರೆ ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯಿನ್ ಆಗಿ ಕಲಿಯಬಹುದು. ನಾವು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ನಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲಿ ಚಾನಲ್ ಸೆಟಪ್, ನಿಶ್ ಸೆಲೆಕ್ಷನ್, ಸ್ಕ್ರಿಪ್ಟ್ ರೈಟಿಂಗ್, ಶೂಟಿಂಗ್, ಎಡಿಟಿಂಗ್, ಥಂಬ್ನೇಲ್ ಡಿಸೈನ್, ಅಪ್ಲೋಡ್ ಯಾವ ರೀತಿ ಮಾಡಬೇಕು, SEO ಯಾವ ರೀತಿ ಮಾಡಬೇಕು, ಅನಲೈಟಿಕ್ಸ್ ಯಾವ ರೀತಿ ಮಾಡಬೇಕು, ಚಾನಲನ್ನು ಮಾನಿಟೈಸ್ ಯಾವ ರೀತಿ ಮಾಡಬೇಕು ಮತ್ತು AI ನೀವು ಯಾವ ರೀತಿ ಚಾನಲ್ ಗ್ರೋ ಮಾಡಬಹುದು ಅಂತ ನಾವು ಈ ಕೋರ್ಸ್ನಲ್ಲಿ ಕಲಿಸಿಕೊಟ್ಟಿದ್ದೇವೆ. ನೀವು ಈ ಕೋರ್ಸಿಗೆ ಜಾಯಿನ್ ಆಗಿ ಗೆಳೆಯರೆ, ಸದ್ಯಕ್ಕೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡಿಕೊಳ್ಳಬೇಡಿ. ನೀವು SP10 ಅಂತ ಯೂಸ್ ಮಾಡಿದರೆ, ಅಂದರೆ SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿದರೆ ನಿಮಗೆ ಇನ್ನಷ್ಟು ಡಿಸ್ಕೌಂಟ್ ಸಿಗುತ್ತದೆ. ಕೋರ್ಸಿನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆಕ್ ಮಾಡಿ. ಇನ್ನೊಂದು ಬೋನಸ್ ಪಾಯಿಂಟ್ ಇದೆ ಗೆಳೆಯರೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇಕ್ ಹಂಡ್ರೆಡ್ಸ್ ಆಫ್ ವಿಡಿಯೋಸ್. ನೀವು ಪರ್ಫೆಕ್ಷನ್ನ ಚಕ್ಕರ್ನಲ್ಲಿ ಬೀಳಬೇಡಿ. ಯಾವ ವಿಡಿಯೋ ಕೂಡ ಪರ್ಫೆಕ್ಟ್ ಆಗಿರುವುದಿಲ್ಲ ಗೆಳೆಯರೆ. ಎಲ್ಲರೂ ಕೂಡ ದಿನದಿಂದ ದಿನಕ್ಕೆ ಇಂಪ್ರೂವ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇಂಪ್ರೂವ್ ಆಗಿ ಜಸ್ಟ್ ನೀವು ಕ್ರಿಯೇಟ್ ಮಾಡುವುದನ್ನು ಶುರು ಮಾಡಿ. ಮೊದಲ ವಿಡಿಯೋದಿಂದ ಮುಂದಿನ ವಿಡಿಯೋಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡಿ. ಲೈಟಿಂಗನ್ನು ಇಂಪ್ರೂವ್ ಮಾಡಿ, ಎಡಿಟಿಂಗನ್ನು ಇಂಪ್ರೂವ್ ಮಾಡಿ, ಲೈಟನ್ನು, ಎಡಿಟಿಂಗನ್ನು, ಥಂಬ್ನೇಲನ್ನು, ವಿಡಿಯೋದಲ್ಲಿ ಮಾತನಾಡುವುದನ್ನು ಇಂಪ್ರೂವ್ ಮಾಡಿ, ಸ್ಕ್ರಿಪ್ಟಿಂಗನ್ನು ಇಂಪ್ರೂವ್ ಮಾಡಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗುತ್ತಾ ಹೋಗಿ. ನೀವು ಯಾವಾಗ 100 ಒಳ್ಳೆಯ ವಿಡಿಯೋಗಳನ್ನು ಮಾಡುವಿರಿ, ಆವಾಗ ನಿಮ್ಮ ಬಳಿ ಕ್ಯಾಮ್ರಾ ತೆಗೆದುಕೊಳ್ಳಲು, ಲ್ಯಾಪ್ಟಾಪ್ ತೆಗೆದುಕೊಳ್ಳಲು, ಲೈಟ್ಸ್ ತೆಗೆದುಕೊಳ್ಳಲು, ಸ್ಟುಡಿಯೋ ಸೆಟಪ್ ಮಾಡಲು ದುಡ್ಡು ಬರುತ್ತದೆ ಮತ್ತು ನೀವು ನಿಮ್ಮ ಇಷ್ಟದ ಜೀವನವನ್ನು ನಡೆಸಬಹುದು.
ಇದೊಂದು ಸೈನ್ಸ್ ಆಗಿದೆ ಗೆಳೆಯರೆ, ಇದು ಲಕ್ ಅಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್.